ನಮಸ್ಕಾರ. ಮತ್ತೊಂದು ಸಾಹಿತ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈಗಾಗಲೇ ನಾವು ಸಾರಾ ಅಬೂಬಕರ್ ಅವರ ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿಯನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಪಾರು ಪ್ರವೇಶದ ಬಗ್ಗೆ ನಾನು ಹೇಳಿದೆ. ಪಾರು ಒಣ ಮೀನನ್ನು ಮಾರುವಂಥವಳು. ಅವಳು ಎರಡೂ ಊರಿಗೂ ಓಡಾಡ್ತಾ ಇರ್ತಾಳೆ. ಗಂಡನ ಮನೆಯ ನಾದಿರಾಳ ಗಂಡನ ಮನೆ ಕಾವಳಿಗೂ ಮತ್ತು ಈ ಚಂದ್ರಗಿರಿಯ ಬಾಗೋಡಿಗೂ ಓಡಾಡ್ತಾ ಇದ್ದಂಥವಳು. ಹಾಗಾಗಿ ಪಾರು ಒಂದು ದಿನ ಬರ್ತಾಳೆ ಅಲ್ಲಿಗೆ. ಬಂದಂತಹ ಸಂದರ್ಭದಲ್ಲಿ ಅವಳು ಗಂಡನ ಮನೆಯ ವಿಚಾರವನ್ನು ಕೇಳ್ತಾಳೆ. ನಾದಿರ ಏನಾಗಿದೆ, ಅಲ್ಲೆಲ್ಲ ಚೆನ್ನಾಗಿದ್ದಾರಾ ಅಂತೇಳಿ ಪಾರುವನ್ನು ಕೇಳಿದಾಗ ಅಲ್ಲೆಲ್ಲರೂ ಚೆನ್ನಾಗಿದ್ದಾರೆ ಅಂತೇಳಿ ಹೇಳ್ತಾಳೆ. ಮತ್ತು ನಿನಗೊಂದು ಕಾಗದವನ್ನು ನಿನ್ನ ಗಂಡ ಕೊಟ್ಟಿದ್ದಾನೆ ಅಂತೇಳಿ ಆಕೆ ಅದನ್ನು ತಂದು ಕೊಡ್ತಾಳೆ. ನಾದಿರ ಆ ಕಾಗದವನ್ನು ತುಂಬ ಖುಷಿಯಿಂದ ತಗೊಂಡೋಗಿ ತನ್ನ ರೂಮಿನಲ್ಲಿ ಬಿಚ್ಚಿ ಅದನ್ನು ಓದ್ತಾಳೆ. ಓದಿದಾಗ ಅವಳಿಗೆ ಆ ಪತ್ರದಲ್ಲಿ ಅವನ ಗಂಡ ರಶೀದ್ ಬರೆದಿರ್ತಾನೆ, ನೀನು ಬರ್ತೀಯ ಅಂತ ಇಷ್ಟು ದಿವಸ ಕಾದೆ, ಆದರೆ ನೀನು ಬರಲೇ ಇಲ್ಲ, ಕೊನೆಗೂ ಬರಲಿಲ್ಲ. ಪಾಪುವನ್ನು ನೋಡದೆ ನಾನು ಎಷ್ಟೊಂದು ದಿನ ಅಂತ ಇರಲಿ. ನಾಳೆ ಸಂಜೆಗೆ ನೀನು ಪಾರು ಬರ್ತಾಳೆ, ಅವಳ ಜೊತೆ ದೋಣಿಯಲ್ಲಿ ನೀನು ಬಾಗೋಡ್ ಗ್ರಾಮಕ್ಕೆ ಬಂದುಬಿಡು. ಅಲ್ಲಿ ನಾನು ಟ್ಯಾಕ್ಸಿ ತಂದು ನಿಲ್ಲಿಸಿರ್ತೀನಿ, ಮನೆಯಲ್ಲಿ ತಿಳಿಸದೆ ಬಾ ಅಂತೇಳಿ ನಿನ್ನ ಬರವನ್ನೇ ಕಾಯ್ತಿದ್ದೀನಿ ಅಂತೇಳಿ ರಶೀದ್ ಒಂದು ಕಷ್ಟಪಟ್ಟು ಅದನ್ನು ಪತ್ರವನ್ನು ಓದ್ತಾಳೆ. ಓದಾದಮೇಲೆ ಅವಳಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಇದು ಹಿಂಗಾದರೂ ಸಾಧ್ಯನಾ, ನಮ್ಮಪ್ಪ ಸುಮ್ಮನೆ ಬಿಡ್ತಾರಾ, ನಾನು ಹಂಗೆ ಹೋಗ್ಲಿಕ್ಕೆ ಸಾಧ್ಯನಾ ಅಂತೇಳಿ ಅವಳು ಅನೇಕ ಪ್ರಶ್ನೆಗಳನ್ನು ತನಗೆ ತಾನೇ ಕೇಳಿಕೊಂಡು ಕಡೆಗೆ ನಾದಿರಾಗೆ ಸ್ಪಷ್ಟವಾಗಿ ತಿಳಿದಿರೋದೇನು ಅಂತಂದರೆ, ಅಪ್ಪ ನಾನೇನಾದರೂ ಹಂಗಾಗಿದ್ದೆ ಹೋಗಿದ್ದೆ ಆದರೆ ಬಿಡ್ತಾನ ಅಂಥೇಳಿ ಕಡೆಗೆ ತನ್ನ ತಾಯಿಗೆ ಇದನ್ನು ಹೇಳ್ತಾಳೆ. ಆದರೆ ಕೇಳಿ ಹಳ್ಳಿ ಹೆಂಗಸು ಅವಳಮ್ಮ ಕೂಡ. ಅವಳು ತಂದೆಗೆ ತಿಳಿದೆ, ತಂದೆಗೆ ನೋಯಿಸಿ ನೀನೇನು ಮಾಡಬೇಡ ಅಂತೇಳಿ ಹೇಳ್ತಾಳೆ. ಇಂತಹ ಯಾತನಾಮಯ ದಿನದಲ್ಲಿ ಅವಳು ಪಾರು ಮೀನಿನ ಬುಟ್ಟಿ ತೊಗೊಂಡು ವಾಪಸ್ಸು ಹೋಗ್ತಾಳೆ. ಆದರೆ ನಾದಿರ ಅವಳ ಜೊತೆ ಹೋಗೋದಿಲ್ಲ. ಅಂತೂ ಹೀಗೆ ಪಾರು ಬಂದು ಹೇಳಿದ್ರೂ ಗಂಡನ ಮಾತನ್ನು ಮೀರಿ ಅವಳು ತಾಯಿಯ ಮನೆಯಲ್ಲೇ ಉಳ್ಕೊಳ್ಳುವಂಥದ್ದು. ಇದು ನಾದಿರಾಳಿಗೆ ಅತ್ಯಂತ ಬೇಜಾರಿನ ಕೆಲಸ ಆಗುತ್ತೆ. ಇದಾಗಿ ಸ್ವಲ್ಪ ದಿನ ಆದಮೇಲೆ ಒಂದು ದಿವಸ ಅವಳು ಮನೆ ಜಗಲಿಯಲ್ಲಿ ಕೂತ್ಕೊಂಡು ಬೀಡಿಯನ್ನು ಕಟ್ತಾ ಇರ್ತಾಳೆ. ಯಾಕಂದರೆ ಬೀಡಿ ಕಟ್ಟಲೇಬೇಕು, ಅವಳು ಮನೆ ನಡಿಬೇಕು ಅಂತಂದರೆ. ಆ ಸಂದರ್ಭದಲ್ಲಿ ಅವಳ ಅತ್ತೆ ಬರ್ತಾಳೆ. ಅವಳ ಅತ್ತೆ ಬಂದಿದ್ದನ್ನು ನೋಡ್ತಿದ್ದಾಗೆ ಇವಳಿಗೆ ತುಂಬ ಸಂತೋಷ ಆಗುತ್ತೆ, ನನ್ನನ್ನೇ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾಳೆ ಅಂತ. ತಾಯಿ ಹತ್ರ ಹೋಗಿ ಹೇಳ್ತಾಳೆ, ತಾನು ಹೋಗಬೇಕು ಗಂಡನ ಜೊತೆ ಅಂತೇಳಿ ಅಂದ್ಕೊಂಡಾಗ ಹೋಗಿ ನೋಡೋದ್ರಲ್ಲಿ ವಾಪಸ್ಸು ಅವಳು ಹೋಗಿ ನೋಡೋದ್ರಲ್ಲಿ ಅವಳ ಮಗುವನ್ನು ಎತ್ಕೊಂಡು ಅವಳ ಅತ್ತೆ ಹೊರಟೇ ಹೋಗಿರ್ತಾಳೆ. ಇದನ್ನು ನೋಡ್ತಿದ್ದಾಗೆ ಅತ್ತೆ ಹೊರಟೋದನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳ್ಲಿಕ್ಕೆ ಶುರು ಮಾಡ್ತಾಳೆ ನಾದಿರ. ಏನು ಮಾಡೋದು ಅಂಥೇಳಿ ಯೋಚನೆ ಮಾಡ್ತಾ ಕೂತ್ಕೊಂಡಾಗ ಅವ್ರ ಮನೆ ವಸ್ತು ಅವ್ರು ತೊಗೊಂಡೋದ್ರು ಬಿಡು ಅಂಥೇಳಿ ಅಮ್ಮ ಮತ್ತು ಆಕೆಯ ತಂದೆ ಹೇಳುವಂಥದ್ದು. ಹೀಗೆ ಈ ಥರದ ನೋವನ್ನೆಲ್ಲ ಅನುಭವಿಸ್ತಾ ಹಾಲು ಕುಡಿಸ್ತಾ ಇರುವಂತಹ ಮಗು ಹಾಲು ಕುಡಿದ ಹೇಗಿರುತ್ತೋ ಏನೋ, ತನ್ನ ಜೀವದ ಒಂದು ವಸ್ತುವನ್ನೇ, ತನ್ನ ಜೀವವನ್ನೇ ಕರ್ಕೊಂಡು ಹೋದ್ರು ಅನ್ನುವಂತಹ ಒಂದು ದೊಡ್ಡ ಪಶ್ಚಾತ್ತಾಪ ಮತ್ತು ನೋವು ಆಕೆ ಅನುಭವಿಸ್ಲಿಕ್ಕೆ ಶುರು ಮಾಡ್ತಾಳೆ. ಆದರೆ ಈ ಹೆಣ್ಣು ಹೃದಯದ ಭಾವನೆ ಅಲ್ಲಿ ಯಾರಿಗೂ ಅರ್ಥ ಆಗೋದಿಲ್ಲ. ಅವಳ ಅಮ್ಮಂಗೆ ಅರ್ಥ ಆದರೂ ಕೂಡ ಅವಳು ಅಸಹಾಯಕಳಾಗಿರ್ತಾಳೆ. ಅಂತೂ ಅನಿರೀಕ್ಷಿತವಾಗಿ ಇದ್ದೊಂದು ಮಗುವನ್ನು ಅವರು ಕರ್ಕೊಂಡು ಹೋದ್ಮೇಲೆ ಏನು ಮಾಡೋದು ಅಂಥೇಳಿ ಯೋಚನೆ ಮಾಡ್ತಾಳೆ. ರಶೀದ್ಗೆ ಹೆಂಡತಿ ಬೇಕಾಗಿರಲಿಲ್ಲ, ಮಗು ಬೇಕಾಯಿತು ಅಂಥೇಳಿ ಇವಳು ಅನ್ಕೋತಾಳೆ. ಈ ಥರ ಏನೆಲ್ಲ ಅವಳ ಮನಸ್ಸಿನ ತಾಕಲಾಟಗಳು ನಡೀಲಿಕ್ಕೆ ಶುರುವಾಗುತ್ತೆ. ಹಾಲು ಕುಡಿತಿದ್ದಂತಹ ಮಗು ಇಲ್ಲದೆ ಇರೋದ್ರಿಂದ ಅವಳ ಎದೆ ನೋವು ಶುರುವಾಗುತ್ತೆ. ಅದನ್ನು ವೈದ್ಯರಿಗೆ ತೋರಿಸ್ತಾರೆ. ಮತ್ತೆ ಅವಳ ಹಾಗೆ ಮೊದಲ ದಿನಚರಿಯಲ್ಲಿಯೇ ಮತ್ತೆ ಅವಳು ದಿನ ನುಗ್ಗಲಿಕ್ಕೆ ಶುರು ಮಾಡ್ತಾಳೆ. ಮಹಮ್ಮದ್ ಖಾನು ಬೀಡಿ ತೊಗೊಂಡೋಗಿ ವಾಪಸ್ಸು ಬರಬೇಕಾದ್ರೆ ಅವರು ಒಂದು ಮಾತು ಹೇಳ್ತಾರೆ. ಮನೆಗೆ ಬಂದಾದಮೇಲೆ ಒಂದು ಮಾತು ಹೇಳ್ತಾರೆ, ಇವಳೇನು ಕೆಲಸ ಸರಿನೇ ಮಾಡ್ತಾ ಇಲ್ಲ, ಬೀಡಿ ಸರಿ ಕಟ್ತಾ ಇಲ್ಲ ಅಂತೇಳಿ ಏಜೆಂಟು ವಾಪಸ್ ಕಳಿಸ್ತಾ ಇದ್ದಾನೆ. ಏನಾಗಿದೆ ಇವಳಿಗೆ, ಮಗು ಹೋದ್ರೂ ಹೋಯ್ತು, ಅದಕ್ಕೆ ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂಥೇಳಿ ಅಪ್ಪ ಕೂಗಾಡುವಂಥದ್ದನ್ನು ಅವಳು ಕೇಳಿಸ್ಕೊತಾಳೆ. ಆದರೆ ಏನೂ ಕೂಡ ಅವಳು ರಿಯಾಕ್ಟ್ ಮಾಡೋದಿಲ್ಲ. ಹೀಗೆ ಕೆಲವು ತಿಂಗಳು ಉರುಳುತ್ತೆ. ಒಂದು ದಿವಸ ಮಹಮ್ಮದ್ ಖಾನು ಕೂತಿದ್ದಾಗ ಅಲ್ಲಿಗೆ ಬಾಳೆ ತೋಟದ ಜಬ್ಬಾರ್ ಬರ್ತಾರೆ. ಅವ್ರಿಗೂ ಮತ್ತು ಖಾನ್ರು ಪರಿಚಿತರೆ. ಅವರು
ನೋಡಿ ಖಾನಣ್ಣ, ನಿಮ್ಮ ಮಗಳನ್ನು, ಅವನು ಏಜೆಂಟ್, ಅವನು ಮದುವೆಗಳನ್ನು ಮಾಡಿಸೋನು. ಅವನು ಹೇಳ್ತಾನೆ, ಇನ್ನೆಷ್ಟು ದಿನ ಮನೇಲಿ ಇಟ್ಕೊಂಡಿರ್ತೀರಿ ಅಂತೇಳಿ ಕೇಳ್ತಾನೆ. ಖಾನ್ಗೆ ಏನೂ ಅರ್ಥ ಆಗೋದಿಲ್ಲ. ಹಂಗಂತಲ್ಲ, ರಶೀದ್ ಮಗು ಕರ್ಕೊಂಡು ಹೋಗಿದ್ದಾನೆ, ಇನ್ನೇನು ಅವಳು ಒಂಟಿ, ಇನ್ನೊಂದು ಮದುವೆ ಮಾಡಿಬಿಡಿ ಅಂತೇಳಿ ಹೇಳ್ತಾರೆ. ಇವನು ತಲೆಗೆ ತಕ್ಷಣಕ್ಕೆ, ಅಂದರೆ ನೀನು ಹೇಳೋದು ಅವಳನ್ನು ಮದುವೆ ಮಾಡ್ಬೋದಾ ಅಂತ. ಮತ್ತಲ್ಲದೆ ಏನು ನಿಮ್ಗೆ ಅರ್ಥ ಆಗಲಿಲ್ವಾ? ಈಗ ತಲಾಕ್ ಅನ್ನೋದನ್ನೊಂದು ತಂದುಬಿಟ್ರೆ ಅವಳಿಗೆ ಮದುವೆನ ಆರಾಮ್ಸೆ ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಗಂಡು ಯಾರಿದ್ದಾರೆ ಅಂತೇಳಿ ಅಪ್ಪ ಕೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಅಯ್ಯೋ ನಿಮಗೆ ಗೊತ್ತಿಲ್ವಾ, ಹೊಸ ಮನೆ ಸಲೀಮ್ ಇದ್ದಾರಲ್ಲ, ಅವರು ಮೊನ್ನೆ ನನ್ನ ಜೊತೆಗೆ ಮಣಿಪುರಕ್ಕೆ ಬಂದಿದ್ದರು. ಅವ್ರು ಹೇಳ್ತಾ ಇದ್ರು, ನೋಡಪ್ಪ ಯಾವುದಾದ್ರೂ ಹೆಣ್ಣಿದ್ರೆ ಹೇಳು, ಹೆಂಡ್ತಿ ವಿಷಯ, ನನ್ನ ಮೊದಲನೇ ಹೆಂಡ್ತಿಗೆ ಕಾಯಿಲೆ, ಮನೆ ತುಂಬ ಮಕ್ಕಳು, ನೋಡ್ಕೊಳ್ಳೋರು ಯಾರೂ ಇಲ್ಲ, ಜೊತೆಗೆ ನಿಮ್ಮ ಮಗಳಿಗೆ ತಲಾಕ್ ಕೊಟ್ಟಿರೋದು ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ನೀವು ಹ್ಞೂ ಅಂದರೆ ಮಹಮ್ಮದನ್ನು ಮದುವೆ ಮಾಡಿಸ್ಬೋದು ಅಂತೇಳಿ ಹೇಳ್ತಾರೆ. ಅಂದರೆ ಇವನಿಗೆ ಅವಾಗ ಮಹಮ್ಮದ್ ಖಾನ್ಗೆ ಅರ್ಥ ಆಗುತ್ತೆ, ಓಹೋ ಹೌದಲ್ವಾ, ಬೊಂಬಾಯಲ್ಲಿ ದೊಡ್ಡ ಹೋಟ್ಲಿಟ್ಟಿರೋ ಅಂಥವ್ರು ಖಾನ್ ಸಾಹೇಬರು, ಅವ್ರ ದೊಡ್ಡ ಮನೆ ಇದೆ, ಜಮೀನಿದೆ, ಮತ್ತು ಚಂದ್ರಗಿರಿಗೆ ತಾಕ್ಕೊಂಡು ಅಡಿಕೆ ತೋಟ, ಹೊಲ ಗದ್ದೆ, ಆಸ್ತಿ ಪಾಸ್ತಿ ಎಲ್ಲ ಇದ್ದಾವೆ. ಹಾಗಾಗಿ ಮದುವೆ ಮಾಡಿದ್ರೆ ತಪ್ಪೇನಿದೆ, ಅಷ್ಟೊಂದು ಮಕ್ಕಳಿದ್ದಾವೆ, ಹೆಂಡ್ತಿಗೆ ಕಾಯಿಲೆ, ಸೊ ನನ್ನ ಮಗಳು ಊಟ ತಿಂಡಿ ಮಾಡ್ಕೊಂಡು ಅಚ್ಚುಕಟ್ಟಾಗಿರ್ತಾಳೆ ಅಂಥೇಳಿ ಇವನ ಮನಸ್ಸಿನಲ್ಲಿ ಆಗಲೇ ಯೋಚನೆ ಎಲ್ಲ ಶುರುವಾಗೋಗುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ನೋಡಿ ಕಾನಣ್ಣ, ಯೋಚನೆ ಮಾಡಿ, ನಿಮಗೆ ಒಂದು ದಿಕ್ಕಾಗುತ್ತೆ, ಕಡೆಗಾಲದ ತನಕ ನೀವು ಮಗಳನ್ನು ಇಟ್ಕೊಂಡು ಹೆಂಗಿರ್ತೀರಿ ಅಂತೇಳಿ ಹೇಳ್ತಾನೆ. ಈ ಮಾತು ಕೇಳ್ತಿದ್ದಾಗೆ ಅವನಿಗೂ ಕೂಡ ಆಸೆ ಉಳಿಯುತ್ತೆ. ಹಾಗಾದರೆ ನಾದಿರಾಗೆ ಒಪ್ಪಿಸಿ ಅಂತೇಳಿ ಹೇಳಿ ಹೋಗ್ತಾರೆ. ಮತ್ತು ತಲ್ಲಾಕ್ ತರಬೇಕಾಗಿರುತ್ತೆ. ಅಂದರೆ ಈ ರೀತಿಯಾದ ಮಾತುಕತೆಗಳೆಲ್ಲವನ್ನು ತೊಗೊಂಬಂದು ಅಪ್ಪ ಮನೆಯಲ್ಲಿ ಮಾತಾಡ್ತಾನೆ. ಆ ಮಾತಾಡೋದ್ರ ಜೊತೆಗೆ ಅವನು ರಶೀದ್ ಹತ್ರಕ್ಕೆ ಹೋಗಿ ಹೆಂಡ್ತಿಗೆ ತಲ್ಲಾಕ್ ಕೊಡು ಅಂತೇಳಿ ಬಲವಂತವಾಗಿ ತಲ್ಲಾಕನ್ನು ಕೂಡ ತರ್ತಾನೆ. ಆ ತಲ್ಲಾಕು ಜೊತೆಗೆ ಆ ಸಂದರ್ಭದಲ್ಲಿ ರಶೀದನಿಗೆ ಕೊಟ್ಟಿದ್ದಂತಹ ಒಡವೆ ವಸ್ತ್ರವನ್ನು ಕೂಡ ತಗೊಂಬರ್ತಾನೆ. ಬಂದಾದಮೇಲೆ ಆ ಇದರಲ್ಲಿ ಅವನು ರಶೀದ್ಗೆ ಮಸೀದಿಗೆ ಕರ್ಕೊಂಡೋಗಿ ಅಲ್ಲಿ ತಲ್ಲಾಕನ್ನು ಕೊಡಿಸುವಂತಹ ಕೆಲಸವನ್ನು ಮಾಡ್ತಾರೆ ಅಂತ. ಮೌಲ್ವಿಗಳು ಕೂಡ ಕೇಳ್ತಾರೆ, ನೀನು ಹೆಂಡ್ತಿಗೆ ತಲ್ಲಾಕ್ ಕೇಳಕ್ಕೆ ಬಂದಿದ್ದೀಯೇನಪ್ಪ ನೀನು ಅಂದಾಗ, ಯಾಕೆ ತಲ್ಲಾಕ್ ಕೊಡ್ತಿದ್ದೀಯಾ, ಈಗೇನಾಗಿದೆ ನಿನಗೆ ಅಂತ ಅಂದಾಗ, ಇಲ್ಲ ಅವಳು ನಾನು ನೋಡಿದೆ, ನನ್ನ ಜೊತೆ ಮನೆ ಬಿಟ್ಟು ಆಗಲೇ 6 ತಿಂಗಳಾಯಿತು, ಅಲ್ಲೇ ಇದ್ದಾಳೆ ತಂದೆ ಮನೇಲಿ, ಹಾಗಾಗಿ ನಾನು ತಲ್ಲಾಕ್ ಕೊಡ್ತೀನಿ ಅಂತೇಳಿ ಇವನು ಕೂಡ ಹೇಳಿಸುವಂಥದ್ದು. ಅಪ್ಪ ಹೇಳಿದಾಗ ಅವನು ಕೂಡ ಹೇಳುವಂಥದ್ದನ್ನು ಮಾಡ್ತಾನೆ. ಅಂತೂ ಮೌಲ್ವಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ತಲ್ಲಾಕ್ ಕೊಡಿಸಿ ಕಳಿಸ್ತಾರೆ. ಆ ಮದುವೆ ಸಂದರ್ಭದಲ್ಲಿ 105 ರೂಪಾಯಿ ಮಹರನ್ನು ಏನು ಕೊಟ್ಟಿರ್ತಾರೆ, ರಶೀದ್ ಅಂಗಡಿಯಿಂದ ತಂದು ಅವನ ಮಾವನ ಕೈಗೆ ಕೊಡ್ತಿದ್ದಾಗೆ ಅವನು ಅದನ್ನು ತಗೊಂಡು ಮಗಳಿಗೆ ಏನೇನು ಬೇಕು ಒಂದಷ್ಟು ತಗೊಂಡೋಗಿ ಕೊಡ್ತಾನೆ. ಅಲ್ಲಿಗೆ ಗಂಡು ಮಕ್ಕಳುಗಳಿಗೆ ಸಂಬಂಧಗಳೇನು ಅನ್ನುವಂಥದ್ದು, ಹೆಣ್ಣಿನ ಅಂತಃಕರಣ ಏನು ಅನ್ನುವಂಥದ್ದು, ಅವಳ ಮನಸ್ಥಿತಿ ಏನು ಅನ್ನುವಂಥದ್ದು ಸರಿಯಾಗಿ ಅರ್ಥವೇ ಆಗೋದಿಲ್ಲ. ಅಂತೂ ನಾದಿರಾಗೆ ತನ್ನ ಗಂಡ ತಲ್ಲಾಕ್ ಕೊಟ್ಟಿದ್ದಾನೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಅದಾದ ಮೇಲೆ ಆತ ಫಾತಿಮಾಗೆ, ತನ್ನ ಹೆಂಡತಿಗೆ ಮೊಹಮ್ಮದ್ ಹೇಳ್ತಾನೆ, ಈ ಥರ ಮದುವೆ ಮಾಡಬೇಕು, ನಾದಿರಾಗ ಒಂದು ಗಂಡು ಬಂದಿದೆ ಅಂತೆಲ್ಲ ಹೇಳಿದಾಗ ಫಾತಿಮಾ ಕೇಳ್ತಾಳೆ, ಯಾರು ಗಂಡು ಅಂತೇಳಿ. ನಮ್ಮೂರಿನವನೇ ಅಂತೇಳಿ ಇವನು ಖಾನು ಸಲೀಮನ ವಿಚಾರವನ್ನೆಲ್ಲ ಹೇಳ್ತಾನೆ. ಅವನ ಸಂಪತ್ತನ್ನು ವರ್ಣಿಸುವಂತಹ ಮಾತುಗಳನ್ನೆಲ್ಲ ಕೇಳ್ತಾರೆ. ಕೇಳಾದಮೇಲೆ ಅವಳ ತಂದೆ ವಯಸ್ಸಿನವನಿಗೆ ಇವಳನ್ನು ಮದುವೆ ಮಾಡಿಕೊಡ್ಲಿಕ್ಕೆ ಅಪ್ಪ ಹೊರಟಿದ್ದಾನೆ ಅನ್ನೋ ಮಾತು ಕೇಳಿದಾಗ ಅವಳು ಏನೂ ಮಾತಾಡೋದಿಲ್ಲ, ರಿಯಾಕ್ಟು ಮಾಡೋದಿಲ್ಲ. ಅವಳು ಪಾಪುವಿನ ತೊಟ್ಟಿಲನ್ನು ನೋಡಿಕೊಂಡು ಹಾಗೇ ಚಂದ್ರಗಿರಿಯ ತೀರದಲ್ಲಿ ಕೂತ್ಕೊಂಡು ತನ್ನ ಹಣೆ ಬರೋಕ್ಕೆ ಗೋಳಾಡ್ತಾ ಕೂತ್ಕೋತಾಳೆ. ಅಂತೂ ಏನೆಲ್ಲ ಪ್ರಯತ್ನ ಪಡ್ತಾರೆ, ಆದರೆ ಅವಳ ಮದುವೆ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಅವಳು ಒಪ್ಪೋದೇ ಇಲ್ಲ. ಈಗಾಗಲೇ ಹುಡುಗಿಗೆ 16 ವರ್ಷ ಆಗಿರೋದ್ರಿಂದ ಅವಳು ಒಪ್ಪಿಗೆ ಪಡಿಬೇಕು. ಮುಂಚೆ ಮದುವೆ ಮಾಡೋದಕ್ಕೇನು ಒಪ್ಪಿಗೆ ಬೇಕಾಗಿಲ್ಲ. 16 ವರ್ಷ ಆದಮೇಲೆ ಮುಸ್ಲಿಮರಲ್ಲಿ ಆಕೆ ನಿಖಾ ಒಪ್ಕೋಬೇಕು. ಅವಳು ಆ ಒಪ್ಪದೇ ನಿಖಾ ಮಾಡೋ ಆಗಿಲ್ಲ ಅನ್ನುವಂಥದ್ದು ಒಂದು ಶರೀಯತ್ತಿನ ಕಾನೂನು. ಎಷ್ಟು ವಿಧದಲ್ಲಿ ಮಗಳನ್ನು ಫಾತಿಮಾನೂ ಕೇಳ್ಕೊತಾಳೆ, ಮೊಹಮ್ಮದ್ ಖಾನ್ ಕೇಳಿದ್ರು ಕೂಡ ಅವಳು ಒಪ್ಪೋದಿಲ್ಲ. ಸಲೀಮರ ಸಂಪತ್ತು ಭಾಳ ಇವರಿಬ್ಬರಿಗೂ ಕಣ್ಣು ಕುಗ್ತಾ ಇರುತ್ತೆ. ಆದರೆ ನಾವು ಆ ಮುದುಕನಿಗೆ ಕೊಡಬೇಕಾ ಅಂತ ಒಂದೊಂದು ಸಲ ಅನಿಸಿದ್ರೂ ಕೂಡ ತಮ್ಮ ಜವಾಬ್ದಾರಿ ಮುಗಿದ್ರೆ ಸಾಕು ಅಂತೇಳಿ ಅವರು ಕಾಯ್ತಾ ಇರ್ತಾರೆ. ಒಂದು ಸಲ ಪಾರು ಕೂಡ ಈ ಸಂದರ್ಭದಲ್ಲಿ ಬರ್ತಾಳೆ. ಕೇಳ್ತಾಳೆ ನಾದಿರಾ, ಪಾಪನ ನೋಡ್ದ, ಹೇಗಿದೆ ಅದು, ನನಗೆ ಜ್ಞಾಪಿಸ್ಕೊಳ್ಳುತ್ತಾ? ಎಷ್ಟು ಅವಳಿಗೆ ತನ್ನ ಕಂದವ ಕೂಡ ತನ್ನ ಕಷ್ಟ ಕಾಲದಲ್ಲಿ ಇಲ್ಲ ಅನ್ನುವಂಥದ್ದು
ಏನು ಅನ್ನುವಂಥದ್ದನ್ನು ಪಾರು ಕೇಳಿದಾಗ ಅವರು ಇಷ್ಟು ಬೇಗ ನನಗೆ ತಲ್ಲಾಕ್ ಕೊಟ್ಬಿಟ್ರಲ್ಲ ಅಂಥೇಳಿ ಕಣ್ಣಲ್ಲಿ ನೀರು ಹಾಕ್ಕೋತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ತಲ್ಲಾಕ್ ಬೇಕು ಅಂತ ನೀನೇ ನಿಮ್ಮ ಅಪ್ಪನ ಹತ್ರ ಹೇಳಿ ಕಳಿಸಿದ್ದಂತಲ್ಲ, ಹಂಗಂತ ನಿಮ್ಮಪ್ಪ ಬಂದು ರಶೀದ್ ಹತ್ರ ಹೇಳಿದ್ರು ಅಂದಾಗ ಇವಳಿಗೆ ನಾನಾ ಅಂಥೇಳಿ ಅವಳಿಗೆ ಶಾಕ್ ಆಗುತ್ತೆ. ಅಂದರೆ ಯಾವ ರೀತಿ ಅವರಪ್ಪ ಇಲ್ಲಿ ಒಂದು ಮಾತು ಅಲ್ಲಿ ಒಂದು ಮಾತು ಮಾಡಿ ಮಗಳ ಸಂಸಾರವನ್ನು ಹಾಳು ಮಾಡ್ತಾನೆ ಅನ್ನುವಂಥದ್ದನ್ನು ಈ ಕಥೆಯಿಂದ ನಾವು ನೋಡ್ತಾ ಬರ್ತೀವಿ. ಅಂತೂ ಮೊಹಮ್ಮದ್ ಖಾನ್ ಹಗಲಿರುಳು ಮಗಳ ಮದುವೆ ಮಾಡಲಿಕ್ಕೆ ಚಿಂತೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಮದುವೆ ಆಗಲಿಕ್ಕೆ ಅವಳು ಒಪ್ಪೋದೇ ಇಲ್ಲ. ಕಡೆಗೆ ಅವರ ಆಪ್ತ ಸ್ನೇಹಿತ ಕಾದರು ಕೂಡ ಮನೆಗೆ ಹೋಗಿ ಅಲ್ಲಿ ಹೇಳ್ತಾರೆ, ಏನು ಮಾಡೋದು, ನನ್ನ ಆರೋಗ್ಯ ಸರಿ ಇಲ್ಲ, ಇತ್ತೀಚೆಗೆ ನಾನು ಆರೋಗ್ಯ ಸರಿ ಹೋಗ್ತಾ ಇಲ್ಲ, ಡಾಕ್ಟ್ರಿಗೆ ಹೋಗಿ ತೋರಿಸ್ಕೊಂಬರ್ತಾ ಇದ್ದೀನಿ, ನಾದಿರ ನೋಡಿದ್ರೆ ಮದುವೆ ಆಗೋಕ್ಕೆ ಇಷ್ಟನೇ ಪಡ್ತಾ ಇಲ್ಲ, ನಾನು ಏನು ಮಾಡಲಿ ಅಂಥೇಳಿ ಅವನು ಆ ಗೆಳೆಯನ ಹತ್ರ ಹೇಳ್ಕೊತಾನೆ. ಮತ್ತು ಏನು ಮಾಡಬೇಕು ಅಂತಿದ್ದೀರಿ ಅಂತ ಕೇಳಿದಾಗ, ಹೋಗಿ ಒಂದು ಸಲ ರಶೀದಿಗೆ ನೋಡ್ಕೊಂಬ, ಅವನು ಈವರೆಗೆ ಪುನಃ ಮದುವೆ ಆಗಿಲ್ವಂತೆ, ಅವನು ಒಪ್ಪೋದಾದರೆ ಅಟ್ಲೀಸ್ಟ್ ಅವನಿಗೆ ಮದುವೆ ಮಾಡಿಬಿಡೋಣ ಮತ್ತೆ ಅಂತೇಳಿ ಹೇಳ್ತಾನೆ. ಅಂದರೆ ಇವಳು ಯಾವಾಗ ಸಲೀಮನಿಗೆ ಮದುವೆ ಆಗೋದಿಲ್ಲ ಅಂಥೇಳಿ ಹಠ ಹಿಡಿದು ಕೂತ್ಕೊಂಡಾಗ 16 ವರ್ಷದ ಹೆಣ್ಣು ಮಕ್ಕಳಿಗೆ ಆ ರೀತಿ ಮದುವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಪ್ಪ, ಅವಳ ಮನಸ್ಸಿಗೆ ವಿರುದ್ಧ ಅನ್ನುವಂಥದ್ದು ಮುಸ್ಲಿಮರ ಕಾನೂನದು. ಹೋಗಲಿ ರಶೀದೇ ಇನ್ನೊಂದು ಮದುವೆ ಆಗಿಲ್ವಲ್ಲ, ರಶೀದ್ಗೆ ಮತ್ತೆ ಮದುವೆ ಮಾಡೋಣ ಕೇಳ್ಕೊಂಬ ಅಂತ ಹೇಳ್ತಾಗ ಅವನು ಒಪ್ತಾನ ಅಂತೇಳಿ ಅವನ ಗೆಳೆಯ ಕೇಳ್ತಾನೆ. ಅವನಿಗೆ ತಲ್ಲಾಕ್ ಕೊಡ್ಲಿಕ್ಕೆ ಮನಸ್ಸಿರಲಿಲ್ಲ, ನಾನೇ ಬಲವಂತವಾಗಿ ತೊಗೊಂಡಿದ್ದು, ಆದರೂ ಹೋಗಿ ಹೇಳ್ಬಾ ಅಂತೇಳಿ ಹೇಳ್ತಾನೆ. ಅಂತೂ ಅವನು ಹೋಗಿ ರಶೀದನನ್ನು ಮಾತಾಡಿಸಿ ಬರ್ತಾನೆ. ಹೋಗಿದ್ದು ಕೆಲಸ, ರಶೀದು ಕೂಡ ಮದುವೆ ಆಗಲಿಕ್ಕೆ ಹೋಗ್ತಾನೆ. ಈ ಮಾತುಗಳನ್ನು ಕೇಳಿಸಿದಾಗ, ಆದರೆ ರಶೀದ್ ಹತ್ರ ಹೋಗಿ ರಶೀದು ಮದುವೆ ಆಗ್ತೀನಿ ಮತ್ತೊಮ್ಮೆ ಅಂತೇಳಿ ಒಪ್ಕೊಳ್ಳುವಂಥದ್ದೆಲ್ಲವೂ ಇದ್ದರೂ ಕೂಡ ಹಾಗೆ ಮದುವೆ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಮೊಹಮ್ಮದ್ದು, ನಾನು ನಾಳೆ ಹೋಗಿ ಮೌಲ್ವಿಯನ್ನು ಕೇಳ್ತೀನಿ, ಹಾಗೆ ಸುಖ ಸುಮ್ಮನೆ ಮದುವೆ ಆಗ್ಲಿಕ್ಕೆ ಬರೋದಿಲ್ಲ, ಇದಕ್ಕೇನೇನೋ ತೊಡಕು ಇದ್ದಾವೆ, ಅದನ್ನು ಕೇಳ್ಕೊಂಬರ್ತೀನಿ ಅಂದಾಗ ಬಹಳ ನಾದಿರ ತುಂಬ ಹೋಪ್ಸ್ ಇಟ್ಕೊಂಡು ಇಡೀ ರಾತ್ರಿ ತನ್ನ ಗಂಡನ ಸೇರುವ ಖುಷಿಯಲ್ಲಿ ಇರ್ತಾಳೆ. ಅವಳು ಎಷ್ಟು ಖುಷಿಯಾಗಿರ್ತಾಳೆ ಅಂದರೆ ಇಷ್ಟು ದಿನ ಅವಳು ಅಷ್ಟು ಖುಷಿಯನ್ನು ನೋಡೇ ಇರೋದಿಲ್ಲ. ಅಂತೂ ಮೊಹಮ್ಮದ್ದು ಮೌಲಿ ಹತ್ರಕ್ಕೆ ಹೋಗ್ತಾನೆ. ಹೋಗಿ ತನಗೆ ಏನೇನು ಹೇಳಬೇಕು ಅದೆಲ್ಲವನ್ನು ಹೇಳ್ತಾನೆ. ಹೇಳಾದ್ಮೇಲೆ ಮೊಹಮ್ಮದ್ ಖಾನ್ ಹಿಂತಿರುಗಿ ಬರ್ತಾನೆ. ಮೌಲ್ವಿ ಹತ್ರ ಮಾತಾಡಿಸ್ಕೊಂಡು ತಾಯಿ ಮಗಳು ಇಬ್ಬರೂ ಕೂಡ ಕಾಯ್ತಾ ಇರ್ತಾರೆ, ಅಪ್ಪ ಏನು ಹೇಳ್ತಾನೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಕುರಾನ್ನಲ್ಲಿರೋ ರೀತಿಯಲ್ಲೇ ಮೌಲ್ವಿಗಳು ಹೇಳಿದ್ದಾರೆ ಮದುವೆ ವಿಚಾರಕ್ಕೆ ಅಂತ. ಏನಿದೆ ಕುರಾನ್ನಲ್ಲಿ ಮದುವೆ ಆಗೋದಾದರೆ ಅಂತ ಕೇಳಿದಾಗ, ನೋಡು, ಗಂಡ ಹೆಂಡತಿ ಸಂಬಂಧ ಅನ್ನೋದು ಪೂರ್ಣ ಕೊನೆಗೊಂಡಿದೆ, ಆದರೆ ಈಗ ಬೇರೊಬ್ಬನ ಮದುವೆ ಆಗಬೇಕು ಅನ್ನೋದಿತ್ತು ಅಂತಂದರೆ ಒಂದು ದಿನಕ್ಕಾದರೂ ಒಬ್ಬನನ್ನು ಮದುವೆ ಆಗಬೇಕು, ಒಂದು ರಾತ್ರಿಯನ್ನು ಅವನ ಜೊತೆ ಕಳಿಬೇಕು, ಅದಾದಮೇಲೆ ಮರುದಿನ ಅವನಿಂದ ತಲ್ಲಾಕ್ ತಗೊಂಡು ಮತ್ತೆ 3 ತಿಂಗಳು ಕಾಯಬೇಕು. ಅವಳೇನೂ ಗರ್ಭವತಿ ಆಗಲಿಲ್ಲ ಅಂದರೆ ಮಾತ್ರ ಅವಳು ಇವನನ್ನು ರಶೀದ್ನನ್ನು ಮತ್ತೆ ಸೇರಲಿಕ್ಕೆ ಸಾಧ್ಯ ಇದೆ. ಇಷ್ಟೇ ಇರೋದು ಇಸ್ಲಾಂ ಧರ್ಮದಲ್ಲಿ, ಧರ್ಮಶಾಸ್ತ್ರ ಹೀಗೆ ಹೇಳುತ್ತೆ ಅಂಥೇಳಿ ಅಪ್ಪ ಹೇಳ್ತಾನೆ. ಇದನ್ನು ಕೇಳ್ತಿದ್ದಾಗೆ ನಾದಿರ ಮುಖ ಬಿಳಿಸ್ಕೊಳ್ಳುತ್ತೆ. ಅರೆ ಇದೇನಿದು, ಇದ್ಯಾವ ಥರದ ಕಾನೂನು ಅಂಥೇಳಿ ಅವಳು ತನ್ನ ಗಂಡನನ್ನು ಸೇರುವ ಖುಷಿ ಏನಿತ್ತಲ್ಲ, ಅವಳು ಯಾರು ಒಂದು ರಾತ್ರಿಗೆ ಒಬ್ಬನನ್ನು ಮದುವೆ ಆಗೋದಕ್ಕೆ ಅವಳು ಒಪ್ಪೋದೇ ಇಲ್ಲ. ನನಗೆ ಹಿಂಗಿಲ್ಲ ಅಂತಂದರೆ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವಳು ಇಡೀ ರಾತ್ರಿ ಗೋಳಾಡ್ತಾಳೆ, ತನ್ನ ಗಂಡನನ್ನು ಬಿಟ್ಟು ಬೇರೆ ಯಾರನ್ನೂ ನಾನು ಮದುವೆ ಆಗೋದಿಲ್ಲ ಅಂತ. ಆದರೆ ಮೊಹಮ್ಮದ್ ಖಾನ್ಗೆ ಆರೋಗ್ಯ ಕ್ಷೀಣಿಸ್ಲಿಕ್ಕೆ ಶುರುವಾಗುತ್ತೆ. ಕಡೆಗೆ ಏನೋ ಬಂದ ದುಡ್ಡಿಂದ ಒಂದಷ್ಟು ಔಷಧ ಪಥ್ಯ ಏನೇನೋ ಮಾಡ್ಕೋತಾ ಇರ್ತಾನೆ. ಕಡೆಗೆ ನಾದಿರಾಗೆ ತಂಗಿ ಬರ್ತಾಳೆ ಆ ಮನೆಗೆ. ಬಂದು ಅವಳು ಕಷ್ಟ ಸುಖ ಎಲ್ಲವನ್ನೂ ಹೇಳ್ಕೊತಾಳೆ. ಅವಳು ತಂಗಿ ಹೇಳ್ತಾಳೆ, ನೋಡು, ನನ್ನ ಕೈಯಲ್ಲಿ ಇದೊಂದೇ ಬಳೆ ಇದೆಯಲ್ಲ, ಇನ್ನೊಂದು ಜೊತೆ ಬಳೆ ಏನಾಯಿತು ಅಂತೇಳಿ ಅವಳು ಕೇಳ್ತಾಳೆ. ಅವಳು ತಂಗಿ ಜಮೀಲ ಹೇಳ್ತಾಳೆ, ಏನು ಮಾಡೋದು, ನಮ್ಮ ಅತ್ತೆ ಚಿಕ್ಕನಾದ್ನಿಗೆ ನನ್ನ ಬಳೆ ತೆಗೆದುಕೊಟ್ಬಿಟ್ಲು ಅಂತೇಳಿ. ಅಂದರೆ ಎಲ್ಲ ಹೆಣ್ಣು ಮಕ್ಕಳ ಸಂಸಾರದ ಕಷ್ಟ ಸುಖ ಎಲ್ಲವನ್ನೂ ಕೂಡ ಅವಳು ನೋಡ್ತಾ ಹೋಗ್ತಾಳೆ. ಇಷ್ಟು ಕಷ್ಟಪಟ್ಟು ನಿನಗೆ ಅಮ್ಮ ಒಡವೆ ಮಾಡಿಸಿದ್ಲು, ಅದು ದಕ್ಕದೆ ಹೋಯ್ತಲ್ಲ ಅಂಥೇಳಿ ಅವಳು ಕೂಡ ಬೇಜಾರು ಮಾಡ್ಕೋತಾಳೆ. ಅಂತೂ ಅಪ್ಪ ಹೇಳಿದ ಹಾಗೆ ಏನೇನೋ
ಕಷ್ಟಗಳು ಇವುಗಳನ್ನು ಅನುಭವಿಸಿ ಕಡೆಗೆ ತನ್ನ ಗಂಡನನ್ನು ಮದುವೆ ಆಗಲಿಕ್ಕೆ ಇರುವಂತಹ ಒಂದು ಬ್ಯಾರಿಕೇಡ್ ಅನ್ನುವಂಥದ್ದೇನಿತ್ತು ಅದನ್ನು ಕೂಡ ಅವಳು ಇದು ಮಾಡ್ತಾಳೆ. ಏನು ಮಾಡೋದು ಅಂಥೇಳಿ ಜಮೀಲಾ ಮತ್ತು ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಜಮೀಲಾ ವಾಪಸ್ಸು ತನ್ನ ತವರಿಗೆ ಹೊರಟೋಗ್ತಾಳೆ. ಈಗ ಫಾತಿಮಾ ಮಹಮ್ಮದ್ ಖಾನಿಗೆ ಇವಳದೇ ಯೋಚನೆ, ಇವಳು ಸದ್ಯ ಇನ್ನೊಂದು ಮದುವೆ ಆಗ್ಬಿಟ್ಟು ಆ ಒಂದು ರಾತ್ರಿಯನ್ನು ಕಳೆದುಬಿಟ್ರೆ ಇನ್ನು ರಶೀದ್ ಜೊತೆಗೆ ಸೇರ್ಕೋಬೋದು ಅಂತ. ಆದರೆ ಅವಳು ಏನೇ ಆದರೂ ಕೂಡ ಹೋಗ್ತಾ ಇಲ್ಲ. ಅಂತೂ ಏನು ಮಾಡೋದು ಅಂಥೇಳಿ ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಪ್ಪ ಹೇಳ್ತಾನೆ, ಇಲ್ಲೊಬ್ಬ ಇದ್ದಾನೆ, ಅವನ ಜೊತೆ ನೀನು ಮದುವೆ ಆಗಿಬಿಡು, ಒಂದು ರಾತ್ರಿ ಕಳೆದ್ರೆ ಸಾಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ನಾದಿರಾಗೆ ಅಯ್ಯೋ ಇದು ಹೇಗೆ ಸಾಧ್ಯ ಅನ್ನುವಂಥದ್ದನ್ನು ನಾದಿರಾ ತಾಯಿ ಕೂಡ ಇದನ್ನು ಎಷ್ಟು ಮಟ್ಟಿಗೆ ಒಪ್ಕೋಬೇಕು ಅನ್ನುವಂಥದ್ದನ್ನು ಅನುಭವಿಸುವ ರೀತಿಯಲ್ಲಿ ಕಡೆಗೆ ನಾದಿರಾಗೆ ಆ ಒಂದು ತೆಂಗಿನ ಮರದಿಂದ ಕಾಯಿ ಕೀಳುವ ಅಲಿ ಅನ್ನುವಂತಹ 50 ವರ್ಷದ ಪ್ರಾಯದ ಗಂಡಸೊಬ್ಬ ಬಾಗೋಡು ಗ್ರಾಮದಲ್ಲಿದ್ದಾನೆ. ಅವನು ಈ ಥರದ ಮದುವೆಗಳಿಗೆ ಒಪ್ಕೊತಾನೆ, ಒಂದಷ್ಟು ದುಡ್ಡು ಕೊಟ್ಟರೆ ಸಾಕು ಅಂತೇಳಿ ಅವನನ್ನು ಒಪ್ಪಿಸಿ ಅವನನ್ನು ಮದುವೆಗೆ ಅಂತೇಳಿ ರೆಡಿ ಮಾಡಿಸ್ತಾರೆ. ಇವಳಿಗೆ ಸದ್ಯ ನನ್ನ ಗಂಡನ ಸೇರಿಕೊಂಡ್ರೆ ಸಾಕು ಅನ್ನೋದೇನೋ ಹೌದು, ಇವನೊಬ್ಬನ ಜೊತೆ ಒಂದಿನ ಕಳಿಬೇಕಲ್ಲ, ಒಂದು ರಾತ್ರಿ ಕಳಿಬೇಕಲ್ಲ ಅಂಥೇಳಿ ಬಹಳಷ್ಟು ಸಂಶಯದಿಂದ ಅವಳು ಒಪ್ಕೊಳ್ಳೋದೇ ಇಲ್ಲ. ಕೊನೆಗೂ ಆ ಮದುವೆ ಮಾಡುವಂತಹ ಸಂದರ್ಭದಲ್ಲಿ ಅವಳು ಒಂದು ಪ್ರಶ್ನೆ ಕೇಳ್ತಾಳೆ, ಆಯಿತು ನೀವು ಮದುವೆ ಮಾಡ್ತೀರಿ, ನಾನು ಅವನ ಜೊತೆ ಒಂದು ರಾತ್ರಿ ಕಳಿತೀನಿ, ಅಕಸ್ಮಾತ್ ನಾನು ಗರ್ಭವತಿ ಆದರೆ ಏನು ಮಾಡ್ತೀರಿ ಅಂದಾಗ ಅವ್ರಿಗೆ ಅದೆಲ್ಲ ಯೋಚನೆನೇ ಬಂದಿರೋದಿಲ್ಲ. ಅದೆಂಗೆ ಆಗ್ಬಿಡ್ತೀಯ, ಹಂಗಾಗ್ಲಿಕ್ಕಿಲ್ಲ ಅಂತಾರೆ. ಇಲ್ಲ ಅಕಸ್ಮಾತ್ ಆದರೆ ಏನು ಮಾಡ್ತೀರಿ ಅಂದಾಗ ಅವರು ಮತ್ತೆ ಮೌಲ್ವಿ ಹತ್ರ ಕೇಳಲಿಕ್ಕೆ ಹೋಗ್ತಾರೆ. ಆ ಮೌಲ್ವಿ ಹೇಳ್ತಾರೆ, ನಿಮಗೆ ಮೊದಲೇ ಸರಿ ಇಲ್ಲ, ನೀವು ಹುಚ್ಚುತರ, ನಿಮಗೆ ಬುದ್ಧಿ ಅನ್ನೋದೇ ಇಲ್ಲ, ಆ ಥರ ತಲ್ಲಾಕನ ಒಂದೇ ಸಲ ಕೊಡೋದಲ್ಲ, 3 ತಲ್ಲಾಕಗಳನ್ನು ಒಂದೊಂದು ತಿಂಗಳ ಅಂತರದಲ್ಲಿ ಕೊಡಬೇಕು. ಆದರೆ ನೀವು ನಿಮಗೆ ಬೇಕಾದಂಗೆ ಮಾಡಿಕೊಂಡು ಈಗ ನೋಡಿದ್ರೆ ಬಂದು ಈ ಥರ ಕೇಳಿದ್ರೆ ನಾನೇನು ಹೇಳಿ, ಕುರಾನ್ನಲ್ಲಿ ಎಲ್ಲಿನೂ ಆ ಥರದಕ್ಕೆ ಉತ್ತರ ಇಲ್ಲ ಅಂಥೇಳಿ ನಿಮ್ಮ ಸೌಕರ್ಯಕ್ಕೆ ನೀವು ಮಾಡ್ಕೊಂಡಿದ್ದೀರಿ ಅಂಥೇಳಿ ಅವನು ಹೇಳಿ, ಒಟ್ಟಿನಲ್ಲಿ ನಿಮಗೆ ಬೇಕಾದರೆ ಇನ್ನೊಬ್ಬನ ಮದುವೆ ಆಗ್ರಿ, ಆ ವಿವಾಹದಲ್ಲಿ ಮಗು ಜನಿಸಿದರೆ ಆ ಮಗುವಿಗೆ ಗಂಡನೇ ವಾರಸ್ದಾರ ಆಗ್ತಾನೆ ಅಂತೇಳಿ ಹೇಳಿ ಕಳಿಸ್ಬಿಡ್ತಾನೆ. ಕುರಾನಲ್ಲಿ ಹೇಳಿರೋದೊಂದಾದರೆ ನೀವು ಮಾಡೋದೇ ಒಂದು ಅಂತೇಳಿ ಕೂಡ ಆತ ಬೈತಾನೆ. ಅಂತೂ ಖಾದರ್ ಸಾಬಿ ಎಲ್ಲ ಕೇಳಿಸ್ಕೊಂಡು ಕಿಳಿಯೂರಿಗೆ ಹೋಗಿ ಅಂತೂ ಇವಳ ಮದುವೆಯನ್ನು ನಿಶ್ಚಯ ಮಾಡ್ತಾರೆ. ಅಂತೂ ಈಕೆ ಮದುವೆಗೆ ತಯಾರಾಗ್ತಾಳೆ. ಆ ರಾತ್ರಿ ಬರದೇ ಇರಲಿ ಅಂತ ಕಾಯ್ತಾಳೆ. ಆದರೆ ಈ ನಿಖಾ ಓಕೆನಾ ಅಂತೇಳಿ ಮೌಲ್ವಿ ಕೇಳಿದಾಗ ಒಪ್ಪಿಗೆ ಅಂತ ಗಂಟ್ಲಲ್ಲಿ ಇದನ್ನು ಇಟ್ಕೊಂಡೇ ಹೇಳ್ತಾಳೆ. ಅಂತೂ ಮದುವೆ ಆಗುತ್ತೆ. ಮದುವೆ ಆದಮೇಲೆಲ್ಲ ಅವಳ ಮೊದಲ ರಾತ್ರಿಗೆ ಅಲ್ಲೆಲ್ಲ ರೆಡಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತಂದೆಗೆ ಹೇಳ್ತಾನೆ, ನಾದಿರಾ ಕೋಣೆಗೆ ಕಳಿಸು ಅಂಥೇಳಿ ತನ್ನ ಹೆಂಡತಿ ಫಾತಿಮಾಗೆ ಹೇಳ್ತಾನೆ. ಅವಳು ತಾಯಿ ಮಗಳ ಹತ್ರ ಬರ್ತಾಳೆ. ಮಗಳನ್ನು ಹೊಸ ಸೀರೆಯಲ್ಲಿ ಅಲಂಕರಿಸಿರ್ತಾರೆ. ಮಗಳ ತಲೆ ನೇವರಿಸಿ, ಅಲ್ಲ ನಿನಗೆಲ್ಲ ಒಳ್ಳೆಯದೇ ಮಾಡ್ತಾನೆ, ಹೋಗು ಯೋಚನೆ ಮಾಡಬೇಡ ಅಂಥೇಳಿ ಅವಳನ್ನು ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಅವಳು ಹೇಳ್ತಾಳೆ, ಅಮ್ಮ ನಾನು ಸ್ವಲ್ಪ ಹೊರಗಡೆ ಓಡಾಡ್ಕೊಂಬರ್ತೇನೆ, ಯಾಕೋ ನನಗೆ ಹೊಟ್ಟೆ ಸಂಕಟ ಅನ್ನಿಸ್ತಿದೆ ಅಂಥೇಳಿ, ನನಗೂ ಬರಲ್ಲ ಅಂಥೇಳಿ ಅಮ್ಮ ಕೇಳ್ತಾಳೆ. ಬೇಡಮ್ಮ ನಾನೊಬ್ಬಳೇ ಹೋಗಿ ಬರ್ತೀನಿ ಅಂಥೇಳಿ ಅವಳೊಂದು ಸೀದಾ ಚಂದ್ರಗಿರಿಯ ನದಿ ತೀರಕ್ಕೆ ಬರ್ತಾಳೆ. ಧಾರಾಕಾರವಾಗಿ ಮಳೆ ಸುರಿತಾ ಆಗ್ತಾನೆ ನಿಂತಿರುತ್ತೆ. ಹುಣ್ಣಿಮೆಯ ರಾತ್ರಿ, ಆ ದಟ್ಟವಾದ ಮೋಡ ಕವಿದಿರುತ್ತೆ. ಅಂತಹ ಸಂದರ್ಭದಲ್ಲಿ ಚಂದ್ರನ ದರ್ಶನವೂ ಇರೋದಿಲ್ಲ. ನಾದಿರಾ ಸ್ವಲ್ಪ ಹೊತ್ತು ನದಿ ತೀರದಲ್ಲಿ ನಿಂತು ತನ್ನ ಪ್ರೀತಿಯ ಚಂದ್ರಗಿರಿಯ ನದಿ ತೀರವನ್ನು ಕಣ್ತುಂಬ್ಕೋತಾಳೆ. ಕಡವಿನ ಬಳಿಯಲ್ಲಿ ಕೆಲವು ದೋಣಿಗಳಿರ್ತವೆ. ಮಳೆಗಾಲದ ರಾತ್ರಿ ಆಗಿದ್ದರಿಂದ ಅಷ್ಟೊತ್ತಿನಲ್ಲಿ ಯಾರೂ ನದಿಯನ್ನು ದಾಟ್ತಾ ಇರೋದಿಲ್ಲ. ಮಸೀದಿಗೆ ಹೋಗ್ತಾಳೆ. ಮಸೀದಿಯಲ್ಲಿ ಯಾರೂ ಇರೋದಿಲ್ಲ. ಮಸೀದಿಯ ಅಂಗಳದಲ್ಲಿದ್ದ ಗೋರಿಗಳೆಂದರೆ ಅವಳಿಗೆ ಚಿಕ್ಕಂದಿನಿಂದ ಒಂದು ಸಣ್ಣ ಭಯ ಇರ್ತಿತ್ತು. ಆದರೆ ಇವತ್ತು ಅವಳಿಗೆ ಆ ಭಯ ಇಲ್ಲ. ಮಸೀದಿ ಪಕ್ಕದ ಕಾಲು ದಾರಿಯಲ್ಲಿ ಆ ಕಡೆ ಎಲ್ಲ ಓಡಾಡ್ತಿದ್ದವಳು. ಆ ರೀತಿ ಯಾವ ಭಯವೂ ಇಲ್ಲದೆ ಆ ರಾತ್ರಿಯನ್ನು ಅಲ್ಲೇ ಕೂತ್ಕೊಂಡು ಕಳಿಬೇಕು ಅಂತೇಳಿ ನಿರ್ಧಾರ ಮಾಡ್ತಾಳೆ. ಅವಳಾಗಲೇ ಅರ್ಧ ಸತ್ತೋಗಿರ್ತಾಳೆ. ಇಂತಹ ಒಂದು ಕುರಾನಿನಲ್ಲಿರುವಂತಹ ಒಂದು ಕಾನೂನು ಅವಳನ್ನು ಮತ್ತಷ್ಟು ಸಾಯಿಸಿರುತ್ತೆ.
ಮಸೀದಿಯ ಕೊಳದ ಬಳಿ ಕೂತ್ಕೊಂಡು ಒಂದು ಕ್ಷಣ ಆಕೆ ಕೊಳದ ನೀರನ್ನೇ ದಿಟ್ಟಿಸ್ತಾಳೆ. ಕೊಳದ ನೀರಿನಲ್ಲಿ ರಶೀದ್ ಮತ್ತು ಪಾಪುವಿನ ಮುಖ ತೇಲಿ ಬರೋದು ಅವಳಿಗೆ ಕಾಣಿಸುತ್ತೆ. ಅಲ್ಲ ಕರುಣಿಸಿದರೆ ನಾವು ನ್ಯಾಯ ತೀರ್ಮಾನದ ದಿನ ಭೇಟಿಯಾಗೋಣ ಎಂದು ಕೊಳದಲ್ಲಿ ಧುಮುಕ್ತಾಳೆ. ಕ್ಷಣಕಾಲ ಕೊಳದ ನೀರು ಅಲ್ಲೋಲಕಲ್ಲವಾಗಿ ಆಮೇಲೆ ಶಾಂತವಾಗುತ್ತೆ. ಮೋಡಗಳು ಮತ್ತೊಮ್ಮೆ ದಿಟ್ಟೈಸಿ ಧಾರಾಕಾರವಾಗಿ ಮಳೆ ಸುರಿಸಲಿಕ್ಕೆ ಶುರುವಾಗುತ್ತೆ. ಗಮನಿಸಿ, ತನ್ನದಲ್ಲದ ತಪ್ಪಿಗೆ ಆ ಪುಟ್ಟ ಹುಡುಗಿ ಆ ಕೊಳದಲ್ಲಿ ಬಿದ್ದು ಸತ್ತು ಹೋಗ್ತಾಳೆ. ಅಂದರೆ ಧಾರ್ಮಿಕವಾಗಿ ಕೈ ಹಿಡಿಯಬೇಕಾದ ಶರೀಯತ್ತು ಹೇಗೆ ಒಂದು ಹೆಣ್ಣನ್ನು ಬಲಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಮತ್ತು ಆ ಕಾನೂನು ಹೇಗೆ ಹೆಣ್ಣು ಮಕ್ಕಳಿಗೆ ದೂರವಾಗಿದೆ ಅನ್ನುವಂಥದ್ದನ್ನು ಒಬ್ಬ ಮುಸ್ಲಿಂ ಮಹಿಳೆಯೇ ಬರೆದಿರುವಂಥದ್ದು ಚಂದ್ರಗಿರಿಯ ತೀರದಲ್ಲಿ. ಇದನ್ನು ನೀವೆಲ್ಲರೂ ಗಮನಿಸಬೇಕಾಗಿರುವಂಥದ್ದು. ಇಲ್ಲಿ ಒಬ್ಬ ಚಂದ್ರಗಿರಿಯ ತೀರದಲ್ಲಿ ಇರುವಂತಹ ಒಬ್ಬ ಮಹಿಳೆ ಅನುಭವಿಸುವ ಸಂಕಟಗಳು ಮತ್ತು ಇಲ್ಲಿ ಬರುವಂತಹ ಫಾತಿಮಾ ಇರ್ಬೋದು, ನಾದಿರಾ ಇರ್ಬೋದು, ಜಮೀಲಾ ಇರ್ಬೋದು, ಇವರೆಲ್ಲರೂ ಕೂಡ ಹೆಣ್ಣುಗಳು ಯಾವ ರೀತಿಯಲ್ಲಿ ಗಂಡಾಳಿಕೆಯಲ್ಲಿ ನರಳುತ್ತಾರೆ ಅನ್ನುವಂಥದ್ದು ಮತ್ತು ತಾನು ಮಾಡದ ತಪ್ಪಿಗೆ ಆಕೆ ಹೇಗೆ ಅನುಭವಿಸ್ತಾಳೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಅಂತಹ ರಶೀದ್ ಅಂತಹ ಒಳ್ಳೆಯ ಗಂಡ, ಅಮೀನಾ ಅಂತಹ ಒಳ್ಳೆಯ ಅತ್ತೆಯನ್ನು ಇಟ್ಕೊಂಡು ಕೂಡ ಈ ಕತೆ ಎಂಥ ದುರಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಸಾರಾ ಅಬೂಬಕರ್ ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ. ಅದನ್ನು ನೀವು ಈ 4ನೇ ಭಾಗದಲ್ಲಿ ಕೇಳಿದ್ದೀರಿ. ಇಲ್ಲಿಗೆ ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿ ಮುಕ್ತಾಯವಾಗುತ್ತೆ. ನಮಸ್ಕಾರ.